ಚಪ್ಪಾಳೆ ಬಿಡಿ ಚಪ್ಪಾಳೆ. ಎಸ್ ಎಸ್ ಅದ ಹಾದಿಲೆ ಮೆರವಣಿಗೆ ತಕೊಂಡ ನನ್ನ ಮುಂದೆ ಮಾಡಿ ಆದ ಬರುವಾಗ ಅವಾಗ ನನಗೆ ಎಷ್ಟು ಆನಂದ ಆಗಿರಬೇಕು. ಅವಾಗ ಹೈಬ್ರಿಡ್ ಜಾಲಿ ಕಂಟಿ ಮ್ಯಾಲ ಬೆಳೆದ ಗಾಡಿ ಮೇಲೆ ಹೋಗೋರಿಗೆ, ಸೈಕಲ್ ಮೇಲೆ ಹೋಗೋರಿಗೆ ತೆಲಿಗೆ ಬಡಿತಿದ್ರು. ನಡ್ಕೋತ ಹೋಗೋರಿಗೆ ಹುಡುಗರು ಅಂಬಾಡಿ ಆಡಿದಂಗೆ ಹೋಗ್ಬೇಕು. ಅಂಬಾಡಿ ಕಾಲು ಇಡ್ತಿರ್ತಾರಲ್ಲ ಕಣ್ಣು ಮುಚ್ಚಿ, ಎಲ್ಲಿ ಇಡಕ್ಕೆ ಜಾಗನೇ ಇಲ್ಲ. ಎಲ್ಲಿ ನೋಡಿದ್ರು ಕಾಲಿಗೆ ಬಂದ್ರೆ ಕಾಲು ಒತ್ಕೊತ ಒಳಗೆ ಹೋಗ್ಬೇಕು. ಅಷ್ಟು ಹೊಲಸಿತ್ತು, ಹಂಗೆ ಪರಿಸ್ಥಿತ್ತು, ಹಂಗೆ ಒಗ್ಗಿದ್ರು ಇಲ್ಲಿ ಜನ. ಇದು ಹಿಂಗೆ ಐತಿ, ಹಿಂಗೆ ಹೋಗುದು. ಆದ್ರೆ ನಮಗದು ಹಿಂಗಾದ್ರೆ ಹಿಂಗೆ ನಡೀದು ಗುಡ್ಬಾರ್ದು ಅಂತೇಳಿ ಹೇಳ್ತೀವಿ, ಹಿರಿಯರಿಗೆ ಹೇಳ್ತೀವಿ. ಇಲ್ರಿ ನಾವು ಡಂಗ್ರ ಹೊಡ್ತೀವಿ, ಬ್ಯಾಡ ಅಂತೀವಿ, ಆಳ ಹಚ್ಚಿ ಕೆಲಸನೂ ಮಾಡ್ತೀವಿ. ಏನ್ ಮಾಡಿದ್ರು ಏನಾಗುವಾದ್ರಿ ಅದು ಮನಸ್ಸಲ್ಲಿ ಮಾಡಿದ್ರೆ ಹಂಗಾಗದ. ಫುಲ್ ಮನಸ್ಸಲ್ಲಿ ಮಾಡಿ ನಮ್ಮ ತಳ್ಳಿ ಹುಡುಗರ ಕಡೆಯಲ್ಲೇ ಪೂರಾ ಅದನ್ನ ಸ್ವಚ್ಛ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅದು ನನಗ ಹಾದಿ ಹಸನ ಮಾಡಿದ್ದಾತು. ಸಾಲಿ ಹಸನ ಮಾಡ್ಬೇಕಲ್ಲ, ಸಾಲಿ ಅಂತಂದ್ರೆ ಏನ್ರಿ, ನಾವು ದುಡ್ದ ತಿನ್ಬೇಕ. ನಮ್ಗೆ ಎಷ್ಟೇ ಆಸ್ತಿ ಇರ್ಲಿ, ನಮ್ಮ ತಂದೆ ತಾಯಿ ಒಂದು 100 ಎಕರೆ ಗಳಿಸಿರ್ಲಿ, ಇವತ್ತು ಬೆಳಗ್ಗೆಯಿಂದ ಸಂಜೆ ತನ ನಾವೇನ್ ಮಾಡ್ಬೇಕು? ಕಾಯಕ ಮಾಡ್ಬೇಕು, ಕೆಲಸ ಮಾಡ್ಬೇಕ. ಆಮೇಲೆ ಏನ್ ಮಾಡ್ಬೇಕು? ಊಟ ಮಾಡ್ಬೇಕು. ಶ್ರಮಿಕ ಜೀವನವೇ ಶ್ರೇಷ್ಠ ಜೀವನ ಅಂತ ಹೇಳಿದ್ರು. 3ನೇ ಮಾತು ಏನ್ ಹೇಳಿದ್ರು ನೋಡ್ರಿ, ಗಾಂಧೀಜಿಯವರು ತಮ್ಮ ಆಟೋಬಯೋಗ್ರಫಿ ಒಳಗ ಬರೆದಿದ್ದಾರೆ. 3ನೇ ಮಾತು ಏನು ಅಂತಂದ್ರ, ಒಬ್ಬ ವಕೀಲನ ವೃತ್ತಿಗೂ ಒಬ್ಬ ಕ್ಷೌರಿಕನ ವೃತ್ತಿಗೂ ಸಮಾನವಾದ ಗೌರವ ಇರಬೇಕು ಅಂತ. ಇವತ್ತೊಬ್ಬ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಇದ್ರು ಕೂಡ, ಒಬ್ಬ ಪ್ಯೂನ್ ಇದ್ರು ಕೂಡ ಅವರಿಗೆ ಗೌರವ ಸಮಾನ ಇರಬೇಕು. ಅವರವರ ವೃತ್ತಿಯಲ್ಲಿ ಅವರು ಮೇಲಿನ ಹುದ್ದೆ ಕೆಳಗಿನ ಹುದ್ದೆಯಲ್ಲಿ ಇರುತ್ತಾರೆ ಅನ್ನೋದನ್ನ ಇದು ಪ್ರತಿಬಿಂಬಿಸ್ತದ. ಹೀಗೆ ಗಾಂಧೀಜಿ ಅವರ ಬಗ್ಗೆ ಒಬ್ರು ಕ್ಲಾಸ್ ರೂಮ್ ನಾಗ ಇದನ್ನೆಲ್ಲ ಮಾಹಿತಿಯನ್ನ ಹೇಳ್ತಿದ್ರು ಮಕ್ಕಳಿಗೆ. ಹೇಳೋ ಸಂದರ್ಭದೊಳಗ ತಿಮ್ಮ ಇದ್ರಿ, ಒಬ್ಬ ತಿಮ್ಮ ಏನ್ ಮಾಡಿದ, ಲೇಟ್ ಆಗಿ ಬಂದ ಕ್ಲಾಸಿಗೆ. ಇವರೆಲ್ಲಾ ಮಾಹಿತಿ ಹೇಳಿದ ನಂತರ ಹಿಂದ್ಗಡೆ ಬಂದು ಕೂತ್ಕೊಂಡ. ಕೊನೆಗೆ ಟೀಚರ್ ಏನ್ ಮಾಡಿದ್ರು ನೋಡ್ರಿ, ನಿಮ್ಗೆಲ್ಲ ಒಂದು ಹೋಮ್ವರ್ಕ್ ಕೊಡ್ತಾನ, ಹೋಮ್ವರ್ಕ್ ಮಾತ್ರ ಈ ಗುರುವಂದನ ಕಾರ್ಯಕ್ರಮಗಳನ್ನು ಮಾಡಿದಾರಪ್ಪ ಅಂತ ಹೇಳಕ ಇಚ್ಛೆ ಪಡ್ತಾರೋ. ಸೊ ಆ ರೀತಿ ಚಿಂತನೆಯನ್ನ ಮಾಡಿ ಇವತ್ತಿನ ದಿನಮಾನಗಳಲ್ಲಿ ಒಂದು ಒಳ್ಳೆ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಮ್ಮ ಅಲ್ಗೂರು ಗ್ರಾಮದಲ್ಲಿ ಕೊಟ್ಟಿದ್ದೀರಿ. ಸೊ ಮುಂದಿನ ದಿನಮಾನಗಳಲ್ಲಿ ಹಳೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಈಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿ ಇದ್ದೀರಿ ಅಂತ ಹೇಳಕ ನಾನು ಖುಷಿ ಆಗುತ್ತೆ. ಸೊ ನಾನು ಈಗಾಗಲೇ ಎಲ್ಲಾ ವಿಷಯ ಗುರು ಶಿಷ್ಯರ ನಡುವಿನ ಅವಿನಾಭಾವ ಸಂಬಂಧ, ಅದ್ಭುತ ಅನನ್ಯ ಈ ಒಂದು ಕಾರ್ಯಕ್ರಮ. ಇದಾದ ನಂತರ ಪುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಗಾಟಕ ಮಾತೆ, ಭಾರತ ಜನನಿಯ ಕನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುದ ವೇದದ ಘೋಷ, ಜನನಿ ಗೌರಿನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ದಿನಮುತ ಸಂಗಾತೆ. ಸೇವೆಯನ್ನು ಸಲ್ಲಿಸಿ ನಮ್ಮ ಮಾತೃ ಹೃದಯದ ಗುರುಮಾತೆಯರಾದಂತ ಕುಲಕರ್ಣಿ ಮೇಡಮ್ ಅವರು, ಅವರಿಗೆ ನಮ್ಮ ಕಡೆಯಿಂದ ಈಗ ಸನ್ಮಾನ ಸಲ್ಲಿಕೆ.
ಗುರುಮಾತೆಯರು ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈಗ ನಮ್ಮ ಗೆಳೆಯರ ಬಳಗದಿಂದ ಸನ್ಮಾನ. ಮಳೆ ಐತ್ರಿ ವೇಸ್ಟ್ ಮಾಡೋ ಊಟ ಮಾಡಿದ್ದಾರೆ ಅವ್ರು ರೆಡಿ ಬಾದ ಎನ್.ಎ. ಕುಲಕರ್ಣಿ ಮೇಡಮ್ ಅವರು ಸಹ ನಮ್ಮ ಶಾಲೆಯಲ್ಲಿ ಬಹಳ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇತ್ತೀಚೆಗಷ್ಟೇ ನಿವೃತ್ತಿಯನ್ನು ಹೊಂದಿ ನಮ್ಮ ಕರೆಗೆ ಹೋಗಟ್ಟು ಗುಲ್ಬರ್ಗದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಒಂದು ನಮ್ಮ ಗೆಳೆಯರ ಬಳಗದಿಂದ ಸನ್ಮಾನ. ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಧನ್ಯವಾದಗಳು. ಧನ್ಯವಾದಗಳು. ಮುಂದಿನವ್ರು ಹಿಂದಕ್ಕೆ ಬರ್ರಿ. ಅವ್ರ ಮುಖ ಕಾಣಂಗಿಲ್ರಿ, ಸ್ಟೇಟ್ ನಿಂದ್ರಿ ನೀವು ಬಾಗ್ರಿ ಒಂದು ಸೈಡ್ ನೀವು ಹಿಂದಿನವ್ರು ಬಾಗ್ರಿ. ಹಾಂ ರೀ ಅವರು ಒಂದು ಸ್ವಲ್ಪ ಬೆಂಡ್ ಆಗ್ರಿ. ಮಳೆ ಬರುವಂತ ಸಂಭವ ಇದೆ. ಮುಖ ಕಾಣಂಗಿಲ್ಲ. ದಯವಿಟ್ಟು ಫೋಟೋಗ್ರಾಫರ್ ಅವ್ರ ಚಾಟ್ ಎಡಿಟ್ ಮಾಡತ್ತ ಅಂದ್ರ ಈಗ ಈ ಕಾರ್ಯಕ್ರಮವನ್ನ ಜೆ.ಜಿ. ರಂಜನಿ ಮೇಡಮ್ ಅವರಿಗೆ ಅನಿತಾ ಮತ್ತು ಇದಾದ ನಂತರ